ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರದಲ್ಲಿರುವಂತಹ ದರ್ಶನ್ ಅಂಡ್ ಗ್ಯಾಂಗ್ನ ವಿಚಾರ ಈಗ ಬಳ್ಳಾರಿಗೆ ಶಿಫ್ಟ್ ಆಗುವಂತಹ ವಿಚಾರ. ಇನ್ನೊಂದು ಕಡೆಗೆ ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಇದೆ. ಯಾವುದು ಅಂತಂದ್ರೆ ನ್ಯಾಯಾಂಗ ಬಂಧನ ಅವಧಿ ಮುಕ್ತಾಯವಾಗಿದೆ. ಸೊ ಬಳ್ಳಾರಿ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡ್ತಾರೆ. ಕೆಲವೇ ಕ್ಷಣಗಳಲ್ಲಿ ACMM ಕೋರ್ಟ್ನಲ್ಲಿ ವಿಚಾರಣೆ ಕೂಡ ಆಗುತ್ತೆ. ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತೆ. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಹಾಜರಾಗಲಿದ್ದಾರೆ ದರ್ಶನ್ ಅಂಡ್ ಗ್ಯಾಂಗ್. ಅಷ್ಟೊಂದು ಕಾನ್ಫಿಡೆನ್ಸ್ ಆಗಿ ಯಾಕೆ ಹೇಳ್ತಾ ಇದ್ದೀವಿ ಅಂತಂದ್ರೆ ಅವರು ಬೇಲಿಗೆ ಅಪ್ಲಿಕೇಶನ್ ಹಾಕಿಲ್ಲ. ಜಾಮೀನಿಗೆ ಅರ್ಜಿ ಸಲ್ಲಿಸಿದ್ರೆ ಜಾಮೀನು ಸಿಗುತ್ತಾ ಅನ್ನುವಂಥದ್ದು ನೋಡ್ಬೋದಾಗಿತ್ತು, ಬಟ್ ಅವ್ರು ಸಲ್ಲಿಸೇ ಇಲ್ಲ. ಹಾಗಾಗಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗುತ್ತೆ. ಎರಡೂ ಜೈಲುಗಳಲ್ಲೂ ಕೂಡ ಈಗ ಬಿಗಿ ಪೊಲೀಸ್ ಬಂದೋಬಸ್ತನ್ನ ಮಾಡಿಕೊಂಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಪರಪ್ಪನ ಅಗ್ರಹಾರದಲ್ಲಿ ಈಗ ರಾಜಾತಿಥ್ಯವನ್ನ ನೀಡುತ್ತಾ ಇರುವಂತಹ ವಿಚಾರ ಏನಿದೆ, ಬಳ್ಳಾರಿ ಜೈಲಿಗೆ ಕೆಲವೇ ಕ್ಷಣಗಳಲ್ಲಿ ಶಿಫ್ಟ್ ಮಾಡ್ತಾರೆ. ಅದಕ್ಕೆ ತಯಾರಿ ಎಲ್ಲ ಮಾಡಿಟ್ಕೊಂಡಿದ್ದಾರೆ. ಕೋರ್ಟ್ನಲ್ಲಿ ನ್ಯಾಯಾಂಗ ಬಂಧನದ ಅವಧಿ ವಿಸ್ತರಣೆ ಆಗ್ತಾ ಇದ್ದಂತೆಯೇ ಅವ್ರನ್ನ ಇಲ್ಲಿಂದ ಶಿಫ್ಟ್ ಮಾಡಕ್ಕೆ ಶುರು ಮಾಡ್ತಾರೆ. ಸಂಜೆ ಒಂದು 5-6 ಗಂಟೆ ಅಷ್ಟೊತ್ತಿಗೆ ಅವರು ಬಳ್ಳಾರಿ ಜೈಲಿಗೆ ಹೋಗಿ ತಲುಪ್ತಾರೆ. ಅದರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ ಈಗ. ಆದರೆ ಅದಕ್ಕೂ ಮೊದಲು ಆಗಬೇಕಾಗಿರುವಂಥದ್ದು ಕೋರ್ಟ್ನಲ್ಲಿ ಈಗ ವಿಡಿಯೋ ಕಾನ್ಫರೆನ್ಸ್ ಮೂಲಕವಾಗಿ ಹಾಜರುಪಡಿಸ್ತಾರೆ. ನನ್ನ 3 ಸಹೋದ್ಯೋಗಿಗಳು ನನ್ನ ಸಂಪರ್ಕದಲ್ಲಿದ್ದಾರೆ. ಒಂದು ನಮ್ಮ ಕ್ರೈಮ್ ಬ್ಯೂರೋ ಹೆಡ್ ಆಗಿರುವಂಥ ಮುರಳೀಧರ್, ಇನ್ನೊಂದು ಕಡೆಗೆ ಆನೇಕಲ್ನಿಂದ ಅಂಬರೀಶ್, ಇನ್ನೊಂದು ಕಡೆಗೆ ಬಳ್ಳಾರಿಯಿಂದ ಅಮರೇಶ್ ಕೂಡ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಮೂವರಿಗೂ ಮೊದಲನೇದಾಗಿ ವೆಲ್ಕಮ್. ಮೊದಲನೇದಾಗಿ ಮುರಳಿ ಬಳಿ ಹೋಗ್ಬಿಡೋಣ. ಮುರಳಿ, ಈಗ ಏನು ಅಂತ ಹೇಳಿ, ಕೋರ್ಟಿಗೆ ಮೊದಲನೇದಾಗಿ ಹಾಜರುಪಡಿಸ್ತಾರೆ, ಎಷ್ಟೊತ್ತಿಗೆ ಹಾಜರುಪಡಿಸ್ತಾರೆ, ಏನಾಗುತ್ತೆ? ಬೇಲ್ ಅಂತೂ ಸಿಗಕ್ಕೆ ಅವ್ರು ಬೇಲ್ ಅರ್ಜಿನೇ ಸಲ್ಲಿಕೆಯನ್ನ ಮಾಡಿಲ್ಲ. ಹಾಗಾಗಿ ಆದ್ರೆ ನ್ಯಾಯಾಂಗ ಬಂಧನದ ಅವಧಿನೇ ವಿಸ್ತರಣೆ ಆಗಬೇಕು. ಅದು ಮ್ಯಾಕ್ಸಿಮಮ್ ಅಂದ್ರೆ 14 ದಿನ ಅಷ್ಟೇ ಅಲ್ವಾ ಮುರಳಿ? ಖಂಡಿತ ಅರುಣ್, ಯಾಕೆಂದ್ರೆ ಈಗಾಗಲೇ ಅವರನ್ನ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗಿದೆ. ಜೊತೆಗೆ ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನ ವಿಸ್ತರಣೆಯನ್ನ ಮಾಡಿ ಅಂತ ಹೇಳಿ ಅವರನ್ನ ಇವತ್ತು ವಿಡಿಯೋ ಕಾನ್ಫರೆನ್ಸ್ನ ಮೂಲಕ ಹಾಜರುಪಡಿಸುವಂಥದ್ದು. ಯಾಕಂದ್ರೆ ಪ್ರಮುಖವಾಗಿ ಅದು ನ್ಯಾಯಾಲಯದ ಏನೋ ಅಧೀನದಲ್ಲಿರ್ತಾರೆ ಆರೋಪಿಗಳೆಲ್ಲರೂ ಕೂಡ. ನ್ಯಾಯಾಂಗ ಬಂಧನ ಅಂದರೆ ನ್ಯಾಯಾಲಯದ ಅಧೀನದಲ್ಲಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ಪ್ರತಿ 14 ದಿನಕ್ಕೆ ಒಮ್ಮೆ ಅವರ ಪ್ರೆಸೆನ್ಸನ್ನು ಏನು ತೋರಿಸ್ಬೇಕು ನ್ಯಾಯಾಧೀಶರಿಗೆ. ಆ ಹಿನ್ನೆಲೆಯಲ್ಲಿ 14 ದಿನಗಳ ಅಂತರದಲ್ಲಿ ಮತ್ತೆ ಅವರನ್ನು ಪ್ರೆಸೆನ್ಸನ್ನು ಮಾಡ್ತಾರೆ. ಪ್ರೆಸೆನ್ಸನ್ನು ಮಾಡಿ ಮತ್ತೆ 14 ದಿನಗಳ ಕಾಲ ಅವರನ್ನು ಜುಡಿಷಿಯಲ್ ಕಸ್ಟಡಿಗೆ ಕಂಟಿನ್ಯೂ ಮಾಡುವಂಥದ್ದು. ಯಾಕೆಂದರೆ ಇದರಲ್ಲಿ ಕೇವಲ 4 ಜನ ಆರೋಪಿಗಳು ಮಾತ್ರ ಏನೋ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡಿರುವಂಥದ್ದು. ಇನ್ನೂ ಕೂಡ ಜಾಮೀನು ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ತೀರ್ಮಾನಗಳು ಕೂಡ ಇನ್ನೂ ಕೂಡ ಸದ್ಯ ಕೋರ್ಟ್ನಲ್ಲಿ ಆಗಿಲ್ಲ. ಯಾಕೆಂದರೆ ವಾದ ಪ್ರತಿವಾದ ಇನ್ನೂ ಕೂಡ ಅಂತ್ಯ ಆಗಿಲ್ಲ. ಜೊತೆಗೆ ಆದೇಶವನ್ನು ಕೂಡ ಕಾಯ್ದಿರಿಸಿಲ್ಲ. ಇದು ಪವಿತ್ರ ಗೌಡ, ಕಾರ್ತಿಕ್ ಮತ್ತು ಇನ್ನೊಂದಷ್ಟು ಆರೋಪಿಗಳೇನಿದ್ರು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ದರ್ಶನ್ ಇದುವರೆಗೂ ಕೂಡ ಜಾಮೀನಿಗೆ ಅರ್ಜಿಯನ್ನು ಸಲ್ಲಿಕೆ ಮಾಡದೇ ಇರೋ ಹಿನ್ನೆಲೆಯಲ್ಲಿ ಇವತ್ತು ಅವರನ್ನ ಹಾಜರುಪಡಿಸ್ತಾರೆ ವಿಡಿಯೋ ಕಾನ್ಫರೆನ್ಸ್ನ ಮೂಲಕ. ಮತ್ತೆ 14 ದಿನಗಳ ಕಾಲ ಅವರ ಏನು ಅಂದ್ರೆ ನ್ಯಾಯಾಂಗ ಬಂಧನದ ಅವಧಿ ಏನಿತ್ತು ಅದು ವಿಸ್ತರಣೆ ಆಗುವಂಥದ್ದು. ಅದಾದ ಬಳಿಕ ಇವಾಗ ಪ್ರಮುಖ ಅಂಶ ಇರುವಂಥದ್ದು ಬಳ್ಳಾರಿಗೆ ಶಿಫ್ಟ್ ಮಾಡುವಂಥ ವಿಚಾರ. ಇವತ್ತು ಬಹುತೇಕ ಏನು ಜೈಲಿನಲ್ಲಿ ಪಂಚನಾಮೆಯನ್ನು ಮಾಡ್ತಾರೆ ಪೊಲೀಸ್ ಅಧಿಕಾರಿಗಳು. ಯಾಕೆಂದರೆ ನೆನ್ನೆ ಕೋರ್ಟ್ನಿಂದ ಅನುಮತಿಯನ್ನು ಪಡ್ಕೊಂಡಿದ್ರು. ಆ ಹಿನ್ನೆಲೆಯಲ್ಲಿ ಪಂಚನಾಮೆಯನ್ನು ಮುಗಿಸಿ ಅದಾದ ಬಳಿಕ ಬಹುತೇಕ ಇವತ್ತು ಮಧ್ಯಾಹ್ನ 3 ಅಥವಾ 4 ಗಂಟೆ ಒಳಗಾಗಿ ಅವರನ್ನು ಪರಪ್ಪನಗರ ಅಗ್ರಹಾರದಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋಕ್ಕೆ ಎಲ್ಲ ರೀತಿಯ ತಯಾರಿಗಳನ್ನು ಮತ್ತು ಸಿದ್ಧತೆಗಳನ್ನು ಕೂಡ ಮಾಡ್ಕೊಳ್ತಾ ಇರೋಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿರಿ ಮುರಳಿ. ಇನ್ನೊಂದು ಕಡೆಗೆ ಈಗ ನನ್ನ ಸಹೋದ್ಯೋಗಿ ಬಳ್ಳಾರಿಯಲ್ಲಿ ಹೇಗೆ ತಯಾರಿ ಆಗ್ತಾ ಇದೆ ಅನ್ನುವಂಥದ್ದು ಒಂದು ಕಡೆಗೆ, ಇನ್ನೊಂದು ಕಡೆಗೆ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿ ತಯಾರಿ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಮೊದಲನೇದಾಗಿ ಅಂಬರೀಶ್ ಹತ್ರ ಹೋಗೋಣ. ಅಂಬರೀಶ್, ಈಗ ಪರಪ್ಪನ ಅಗ್ರಹಾರದಲ್ಲಿ ಯಾವ ರೀತಿಯಾಗಿ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ? ಎಷ್ಟೊತ್ತಿಗೆ ಹೊರಡಕ್ಕೆ ವೆಹಿಕಲ್ಸ್ಗಳು ಏನಾದರೂ ರೆಡಿ ಆಗಿದಾವ ಏನು ಅಂತ? ಅರುಣ್, ಈಗಷ್ಟೇ ಮಾಹಿತಿ ಬರ್ತಾ ಇರುವಂಥದ್ದು ಏನಂತಂದರೆ, ಈಗ ಹಿರಿಯ ಅಧಿಕಾರಿಗಳು ಜೈಲಿನಲ್ಲಿ ದರ್ಶನನ್ನು ಬಳ್ಳಾರಿಗೆ ಶಿಫ್ಟ್ ಮಾಡೋ ವಿಚಾರವಾಗಿಯೇ ಒಂದು ಮೀಟಿಂಗನ್ನು ಸಭೆ ನಡೀತಾ ಇದೆ. ಅಂದರೆ ಯಾವ ರೀತಿ ಭದ್ರತೆಯಿಂದ ಕರ್ಕೊಂಡು ಹೋಗಬೇಕು ಮತ್ತು ಸಂಜೆ ಎಷ್ಟೊತ್ತಿಗೆ ಇಲ್ಲಿಂದ ಹೊರಟ್ರೆ ನಾವು ಅಲ್ಲಿ ಸೇಫಾಗಿ ಸಿಗ್ತೀವಿ. ಯಾಕಂದರೆ 6 ಗಂಟೆ ಇಲ್ಲಿಂದ ಜರ್ನಿ ಆಗ್ತದೆ. ಆ ಮಧ್ಯದಲ್ಲಿ ಎಲ್ಲೂ ಸಹ ನಿಲ್ಲಿಸೋದಕ್ಕಾಗಲ್ಲ. ಯಾಕಂದರೆ ನಿಲ್ಲಿಸಿದಾಗ ವೆಹಿಕಲ್ ಎಲ್ಲೂ ಸ್ಟಾಪ್ ಮಾಡಿದ್ರೆ ಅವರ ಅಭಿಮಾನಿಗಳು ಹಿಂದೆ ಬರ್ತಾರೆ ಮತ್ತು ಅಲ್ಲಿ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಆಗ್ತದೆ ಮತ್ತು ಬೇರೆ ಏನಾದರೂ ಸಮಸ್ಯೆ ಆದರೆ ಅಧಿಕಾರಿಗಳೇ ನೇರ ಹೊಣೆ ಆಗ್ತಾರೆ ಅನ್ನೋ ವಿಚಾರವಾಗಿ ಈಗ ಸಭೆ ಮಾಡ್ತಾರಂಥದ್ದು. ಅಂದರೆ ಇಲ್ಲಿ ಎಷ್ಟೊತ್ತಿಗೆ ಹೊರಟ್ರೆ ನಾವು ಅಲ್ಲಿ ಸೇರ್ತೀವಿ ಮತ್ತು ಆ ಸಂಬಂಧಪಟ್ಟಂಗೆ ಭದ್ರತೆ ಹೆಚ್ಚಿಗೆ ಮಾಡ್ಕೋಬೇಕಾ ಅಥವಾ 2 KSRP ವಾಹನಗಳನ್ನು ಇಟ್ಕೊಂಡು ಹೋಗೋದಾ, ಇದ್ರ ಬಗ್ಗೆ ಈಗಾಗಲೇ ಜೈಲಿನ ಹಿರಿಯ ಅಧಿಕಾರಿಗಳು ಈಗ ಒಂದು ಸಭೆಯನ್ನು ಮಾಡ್ತಾ ಇರೋಂಥದ್ದು. ಅಂದರೆ ಪ್ರಮುಖವಾಗಿ ಅವ್ರಿಗೆ ಸಮಸ್ಯೆ ಕಾಡ್ತಾ ಇರೋಂಥದ್ದು ಏನಂದರೆ, ಡೇ ಟೈಮಲ್ಲಿ ಅವ್ರನ್ನ ಇಲ್ಲಿಂದ ಪರಪ್ಪನಗರ ಜೈಲಿಂದ ಬಳ್ಳಾರಿ ತನಕ ಹೋಗ್ಬೇಕಾದ್ರೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿದ್ದಾವೆ. ಅಂದರೆ ಈಗಾಗಲೇ ಅವರು ದರ್ಶನ್ ಆಚೆ ಬರ್ತಾರೆ ಅಂತೇಳಿ ಕೆಲವು ಅಭಿಮಾನಿಗಳು ಜೈಲ್ ಕಡೆನೂ ಬರುವಂತ ಕೆಲಸವನ್ನ ಮಾಡ್ತಾ ಇದ್ದಾರೆ. ಹಾಗೆ ಸಂಪರ್ಕದಲ್ಲಿ ಅಂಬರೀಶ್